ಇದೇ 2025 ಜನವರಿ 1ರಿಂದ ಅಂದರೆ ಹೊಸ ವರ್ಷದಿಂದ 7 ಹೊಸ ರೂಲ್ಸ್ಗಳು ಜಾರಿಗೊಳ್ಳುತ್ತಿವೆ. ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಗಿಫ್ಟ್ ಘೋಷಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿಗೊಳಿಸಿರುವ ಮೂಲಕ ದೇಶದ ಎಲ್ಲ ಸಾರ್ವಜನಿಕರಿಗೆ ಭಾರಿ ದೊಡ್ಡ ಬಂಪರ್ ಗಿಫ್ಟ್ಗಳನ್ನು ಘೋಷಿಸಲಾಗಿದೆ. ಮೊಬೈಲ್ ಇರುವ ಪ್ರತಿಯೊಬ್ಬರಿಗೂ ಸೇರಿದಂತೆ ಅಡುಗೆ ಮಾಡುವ ಅನಿಲ ಅಂದರೆ LPG ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಕೂಡ ಮತ್ತು ಯಾವುದೇ ಬ್ಯಾಂಕಿನ ಅಕೌಂಟ್ ಇದ್ದವರಿಗೂ ಕೂಡ ಇನ್ನು ಹಲವಾರು ರೀತಿಯ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೊಳಿಸುವ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಹೊಸ ವರ್ಷದ ಹೊಸ ಬಂಪರ್ ಗಿಫ್ಟ್ ಘೋಷಿಸಲಾಗಿದೆ. ಬನ್ನಿ, ಇಷ್ಟಕ್ಕೂ ಹೊಸ ವರ್ಷದಿಂದ ಬದಲಾಗುತ್ತಿರುವಂತಹ 7 ಹೊಸ ರೂಲ್ಸ್ಗಳು ಯಾವ್ಯಾವು ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಟೆಲಿಕಾಂ ಕಂಪನಿಗಳ ಹೊಸ ನಿಯಮಗಳು. ಜನವರಿ 1, 2025ರಿಂದ ಟೆಲಿಕಾಂ ಕಂಪನಿಗಳಿಗೆ ಕೆಲವು ಹೊಸ ನಿಯಮಗಳು ಅನ್ವಯಿಸುತ್ತವೆ. ಈ ವಲಯದ ಕಂಪನಿಗಳು ಆಪ್ಟಿಕಲ್ ಫೈಬರ್ ಮತ್ತು ಹೊಸ ಮೊಬೈಲ್ ಟವರ್ಗಳನ್ನು ಸ್ಥಾಪಿಸುವತ್ತ ಗಮನವನ್ನು ಹರಿಸಬೇಕು. ಇದು ಬಳಕೆದಾರರ ಅನುಭವ ಮತ್ತು ಸೇವೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಗೋಪುರವನ್ನು ಸ್ಥಾಪಿಸುವ ಪ್ರಕ್ರಿಯೆಯು ಕಡಿಮೆ ಜಗಳವಾಗಿದೆ. ಅಮೆಜಾನ್ ಪ್ರೈಮ್ಗೆ ಬದಲಾವಣೆಗಳು. ಅಮೆಜಾನ್ ಇಂಡಿಯಾ ತನ್ನ ಪ್ರಧಾನ ಸದಸ್ಯತ್ವ ನಿಯಮಗಳನ್ನು ಜನವರಿ 1, 2025ರಿಂದ ಬದಲಾಯಿಸಿದೆ. ಈಗ ಪ್ರೈಮ್ ವಿಡಿಯೋವನ್ನು ಒಂದು ಖಾತೆಯಿಂದ 2 ಟಿವಿಗಳಲ್ಲಿ ಮಾತ್ರ ಸ್ಟ್ರೀಮ್ ಮಾಡಬಹುದಾಗಿದೆ. ಟಿವಿಯಲ್ಲಿ ಇದಕ್ಕಿಂತ ಹೆಚ್ಚಿದ್ದನ್ನ ಸ್ಟ್ರೀಮ್ ಮಾಡಲು ಹೆಚ್ಚುವರಿ ಚಂದಾದಾರಿಕೆಯ ಅಗತ್ಯವಿದೆ. ಮೊದಲ 5 ಸಾಧನೆಗಳಿಗೆ ಯಾವುದೇ ಮಿತಿ ಇಲ್ಲ. GST ಪೋರ್ಟಲ್ನಲ್ಲಿ ಬದಲಾವಣೆಗಳು. GSTN ಜನವರಿ 1, 2025ರಿಂದ GST ಪೋರ್ಟಲ್ನಲ್ಲಿ 3 ಪ್ರಮುಖ ಬದಲಾವಣೆಗಳನ್ನು ಘೋಷಿಸಿದೆ. ಈ 2 ಬದಲಾವಣೆಗಳು ಇ-ವೇ ಬಿಲ್ನ ಸಮಯ ಮಿತಿ ಮತ್ತು ಸಿಂಧುತ್ವಕ್ಕೆ ಸಂಬಂಧಿಸಿವೆ. ಒಂದು ಬದಲಾವಣೆಯು GST ಪೋರ್ಟಲ್ಗೆ ಸುರಕ್ಷಿತ ಪ್ರವೇಶಕ್ಕೆ ಸಂಬಂಧಿಸಿದೆ. ಈ ನಿಯಮಗಳನ್ನು ಸರಿಯಾಗಿ ಜಾರಿಗೊಳಿಸಲು ವಿಫಲವಾದರೆ ಖರೀದಿದಾರ, ಮಾರಾಟಗಾರ ಅಥವಾ ಸಾಗಣೆದಾರರಿಗೆ ನಷ್ಟವಾಗಬಹುದು. RBI FTA ನಿಯಮಗಳಲ್ಲಿ ಬದಲಾವಣೆಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಜನವರಿ 1, 2025ರಿಂದ NBFCಗಳು ಮತ್ತು HFCಗಳ ಸ್ಥಿರ ಠೇವಣಿಗಳ ಅಂದರೆ FT ನೀತಿಗಳನ್ನು ಬದಲಾಯಿಸಲಿದೆ. ಇವುಗಳಲ್ಲಿ ಸಾರ್ವಜನಿಕರಿಂದ ಠೇವಣಿಗಳನ್ನು ತೆಗೆದುಕೊಳ್ಳುವ ನಿಯಮಗಳಲ್ಲಿನ ಬದಲಾವಣೆಗಳು, ದ್ರವ ಆಸ್ತಿಯನ್ನು ಹೊಂದಿರುವ ಶೇಕಡಾವಾರು ಮತ್ತು ಠೇವಣಿಗಳನ್ನು ವಿಮೆ ಮಾಡುತ್ತವೆ. ಕಾರುಗಳ ಬೆಲೆ ಹೆಚ್ಚಳ. ಹೊಸ ವರ್ಷ ಬಂತೆಂದ್ರೆ ಕಾರುಗಳ ಬೆಲೆ ಹೆಚ್ಚಾಗಲಿದೆ. ಹಲವಾರು ಪ್ರಮುಖ ಕಾರು ಕಂಪನಿಗಳು ಬೆಲೆ ಏರಿಕೆಯನ್ನ ಘೋಷಿಸಿವೆ. ಇವುಗಳಲ್ಲಿ ಮಾರುತಿ ಸುಜುಕಿ, ಹೋಂಡೈ, ಮಹೇಂದ್ರ, ಮರ್ಸಿಡೀಸ್ ಬೆಂಜ್, BMW ಮತ್ತು ಆಡಿ ಸೇರಿ ಈ ಕಂಪನಿಗಳು ಬೆಲೆಯನ್ನು ಸುಮಾರು 3% ಹೆಚ್ಚಿಸುತ್ತವೆ. LPGಯ ಬೆಲೆ. ತೈಲ ಕಂಪನಿಗಳು LPG ಬೆಲೆಗಳನ್ನು ಪ್ರತಿ ತಿಂಗಳ ಮೊದಲ ದಿನ ಪರಿಶೀಲಿಸುತ್ತವೆ. ಕಳೆದ 5 ತಿಂಗಳುಗಳಲ್ಲಿ 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆಯಾಗಿದೆ. ಆದರೆ 14.2 kg ದೇಶೀಯ ಸಿಲಿಂಡರ್ನ ಬೆಲೆ ಯಾವುದೇ ಬದಲಾವಣೆ ಇಲ್ಲ. ಈಗ ದೆಹಲಿಯಲ್ಲಿ ದೇಶೀಯ ಸಿಲಿಂಡರ್ನ ಬೆಲೆ 803 ರೂಪಾಯಿ ಆಗಿದೆ.